ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಸಂವಿಧಾನ ಬರಲಿಕ್ಕೆ ಸಾಧ್ಯ. ಇಡೀ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡಿದ್ದಂತ ಇನ್ನೊಬ್ಬ ವ್ಯಕ್ತಿ ನಮಗೆ ದೊರಕೋದು ಬಹಳ ಕಷ್ಟ. ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದಂತ ವ್ಯಕ್ತಿ, ಅದಕ್ಕೆ ಅವರು ಬರೀ ಆರ್ಥಿಕ ತಜ್ಞರಾಗಿರ್ಲಿಲ್ಲ, ಸಾಮಾಜಿಕ ತಜ್ಞರಾಗಿರ್ಲಿಲ್ಲ, ಅವರು ಸಂವಿಧಾನದ ತಜ್ಞರೂ ಕೂಡ ಆಗಿದ್ದರು. ಹಾಗಾಗಿ ಎಲ್ಲ ದೇಶದ ಸಂವಿಧಾನಗಳನ್ನ ಅರ್ಥ ಮಾಡ್ಕೊಂಡು ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹಾಗಾಗಿನೇ ಅವರು ಒಂದು ಮಾತನ್ನ ನಮಗೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ, ಅದನ್ನ ಮರಿಬಾರದು. ಅದನ್ನ ಹೇಳಿ ನಾನು ಭಾಷಣ ಮುಗಿಸ್ತೇನೆ. ನೋಡಪ್ಪ, ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ಎಳ್ಕೊಂಡು ಬಂದಿದ್ದೀನಿ ನಾನು. ನಿಮಗೆ ಸಾಧ್ಯವಾದರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ದಯಮಾಡಿ ಹಿಂದಕ್ಕೆ ತಳ್ಳಬೇಡಿ. ಮುಂದಕ್ಕೆ ಎಳೆಯಕ್ಕಾದ್ರೆ ಎಳೀರಿ, ಇಲ್ಲದ್ರೆ ಅಲ್ಲೇ ಬಿಟ್ಬಿಡಿ ಅಂತ. ಅದನ್ನ ನಾವೆಲ್ಲ ಕೂಡ ಮಾಡಬೇಕು. ಅದಂತೇಳಿ ಅಲ್ಲೇ ಬಿಡೋದಲ್ಲ, ಮುಂದಕ್ಕೆ ಎಳಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಾವು ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಮುಂದಕ್ಕೆ ಎಳಿತಕ್ಕಂಥ ಪ್ರಯತ್ನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಾನು ಇಷ್ಟೆಲ್ಲ ಓದ್ಕೊಂಡಿರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಈ ದೇಶದ ಜನರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಕೊಡ್ಲಿಕ್ಕೋಸ್ಕರ, ಅಸ್ಪೃಶ್ಯತೆಯನ್ನು ತೊಡೆದಾಕ್ಲಿಕ್ಕೋಸ್ಕರ, ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೋಸ್ಕರ ನಾನು ಇಷ್ಟೆಲ್ಲ ಓದ್ಕೊಂಡಿದ್ದೀನ ಹೊರತು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ತೀವಿ. ಆಯ್ತು. ಜೈ ಭೀಮ್. ನಾವು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದೇನಪ್ಪ ಅಂತಂದ್ರೆ, ಅವರು ಯಾವ ದಾರಿನಲ್ಲಿ ನಡೆದಿದ್ರು ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕು ಅಲ್ವಾ? ಅದಕ್ಕೆ ನಾನು ಮುಖ್ಯಮಂತ್ರಿ ಆದ್ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟಿದ್ದೀವಿ. ಆ 5 ಗ್ಯಾರಂಟಿ ಯೋಜನೆಗಳು ಏನಪ್ಪಾ ಅಂತಂದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬದೆ ಹೋದರೆ ನಿಮಗೆ ಜಾತೀಯತೆ ಹೆಂಗೆ ಹೋಗ್ತದೆ, ಜಾತಿ ವ್ಯವಸ್ಥೆ ಹೆಂಗೆ ಹೋಗ್ತದೆ, ಸಮಾನತೆ ಹೆಂಗೆ ಬರ್ತದೆ, ಎಲ್ಲರೂ ಮುಖ್ಯವಾಗಿ ನಿಮಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆ ಪ್ರಯತ್ನ ಮಾಡಿದ್ರೆ ಮಾತ್ರ, ಮುಖ್ಯವಾಗಿ ನೀವು ಬಂದಾಗ ಮಾತ್ರ ಜಾತಿ ಅದು ಒಂದೇ ವರ್ಷದಲ್ಲಿ 2 ವರ್ಷದಲ್ಲಿ ಹೋಗ್ತದೆ ಅಂತ ಹೇಳಕ್ ಹೋಗಲ್ಲ, 10 ವರ್ಷದಲ್ಲಿ ಹೋಗ್ತದೆ ಅಂತ ಹೇಳಕ್ ಹೋಗಲ್ಲ. ಕ್ರಮೇಣ ಕಡಿಮೆ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದರಿಂದ ನಮ್ಮ ಹೋರಾಟ ನಿರಂತರವಾಗಿರ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ 3 ಮಂತ್ರಗಳನ್ನ ಬಿಟ್ಟು ಹೋಗಿದ್ದಾರೆ. ಒಂದು ಶಿಕ್ಷಣ, 2ನೇದು ಸಂಘಟನೆ, 3ನೇದು ಹೋರಾಟ. ಶಿಕ್ಷಣ, ಸಂಘಟನೆ ಮತ್ತೆ ಹೋರಾಟ. ಈ 3 ಮಂತ್ರಗಳನ್ನ ನಾವು ಯಾವಾಗಲೂ ಕೂಡ ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ನೀವು ಅದಕ್ಕೆ ಎಲ್ಲರೂ ಕೂಡ, ವಿಶೇಷವಾಗಿ ಯಾರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಣವನ್ನ ಪಡ್ಕೊಳ್ಳೇಬೇಕು. ಶಿಕ್ಷಣವನ್ನು ಪಡ್ಕೊಂಡ್ರೆ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ, ಜ್ಞಾನ ಬರಲಿಕ್ಕೆ ಸಾಧ್ಯ ಆಗ್ತದೆ, ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಶಿಕ್ಷಣ ನಮ್ಮ ಮೂಲಭೂತವಾಗಿರ್ತಕ್ಕಂಥ ವಿಚಾರ. ಅದನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಅವರು ಎಷ್ಟೇ ಕಷ್ಟ ಆದರೂ ಕೂಡ
ಎಷ್ಟೇ ಮಾನಸಿಕ ತೊಂದರೆಗಳಾದರೂ ಕೂಡ, ಅಗೌರವ ಆದರೂ ಕೂಡ ಶಿಕ್ಷಣ ಮಾತ್ರ ಮಾಡಲಿಲ್ಲ, ಶಿಕ್ಷಣವನ್ನು ಬಿಡಲಿಲ್ಲ. ಅದು ಎಲ್ಲ ಓದಿದ್ರು ಅವರು. ಈ ದೇಶದ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ವಿದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿ, ನಾವು ಯಾಕೆ ಹಿಂಗಾಗಿದ್ದೀವಿ, ಯಾಕೆ ಹಿಂಗಾಗೋದು, ಏನಾಗಬೇಕು ಮುಂದೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ದೂರದೃಷ್ಟಿ ಇದ್ದಂಥ ವ್ಯಕ್ತಿಗಳು ಬಹಳ ಕಡಿಮೆ. ಅವರೊಬ್ಬರು ವಿಷನರಿ. ಆ ವಿಷನರಿಗಳಿಗೆ ಮಾತ್ರ 10 ವರ್ಷಕ್ಕೆ, 20 ವರ್ಷಕ್ಕೆ, 100 ವರ್ಷಕ್ಕೆ ಏನಾಗ್ಬೋದು ಈ ಸಮಾಜದಲ್ಲಿ, ಏನಾಗಬೇಕು ಅಂತಕ್ಕಂಥದ್ದನ್ನು ಊಹಿಸ್ಕೊಳ್ಳಲಿಕ್ಕೆ, ಆ ರೀತಿಯಾದಂಥ ಒಂದು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ತಿಳಿಸಲಿಕ್ಕೆ ಸಮಾಜಕ್ಕೆ ಸಾಧ್ಯ. ಅಂಥ ವ್ಯಕ್ತಿಯ ಇವತ್ತು ಪ್ರತಿಮೆಯನ್ನು ಅನಾವರಣ ಮಾಡಿದ್ದೀವಿ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಮಾತಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ದಿನಗಟ್ಟಲೆ ಮಾತಾಡ್ಬೋದು. ನಾನೆಲ್ಲ ಈಗ ಮಾತಾಡಕ್ಕೆ ಹೋಗೋದಿಲ್ಲ. ಈಗ ವಿಶ್ವನಾಥ್ ಅವರು ಈ ಯಲಹಂಕ ಕ್ಷೇತ್ರದಲ್ಲಿ ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಬಹಳ ಒಳ್ಳೆಯದು. ಪಕ್ಷಾತೀತವಾಗಿ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಅದಕ್ಕೆ ನಾನು ಹೇಳಿದಾಗ ಮಾರಪ್ಪ ಇಲ್ಲ, ನಾವು ವಿಶ್ವನಾಥ ಅಧ್ಯಕ್ಷತೆ ವಹಿಸ್ತಾರೆ ಸರ್ ಅಂತಂದರೆ, ವಿಶ್ವನಾಥ ಅಧ್ಯಕ್ಷ. ಆಮೇಲೆ ನಾನು ಹೇಳಿದೆ, ನೋ ಅವ್ರ ಶಾಸಕರು ಕರೀಲೇಬೇಕು ಅದನ್ನ ಅಂತ ಹೇಳಿದೆ ನಾನು. ಅದರಿಂದ ಇವತ್ತು ಅಧ್ಯಕ್ಷತೆ ವಹಿಸಿದರೆ ಎಲ್ಲರ ಜೊತೆಲೂ, ದಲಿತ ಸಂಘಟನೆಗಳ ಜೊತೆಲೆಲ್ಲ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀನಿ. ಬಹಳ ಸಂತೋಷ. ಯಲಹಂಕ ಕ್ಷೇತ್ರ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದಲಿತರೇ ಜಾಸ್ತಿ ಇರ್ತಕ್ಕಂಥದ್ದು, ಹಿಂದುಳಿದವರು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅದರಿಂದ ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದು ಭಾಳ ಸ್ವಾಗತಾರ್ಹವಾದಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತು ನಮಗೆ ಸ್ವಲ್ಪ ಹೆಚ್ಚು ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಬೈತಿ ಸುರೇಶ್ ಈಚೆಗೆ ಬೀಗ ಆಗ್ಬಿಟ್ಟಿದ್ದಾನೆ. ಅವ್ರ ಮನೇಲಿ ಇವ್ರು ನಿಂಗೆ ಬಿಟ್ಟಿರಲ್ಲ, ಮಾದೇಪುರನ. ಏನೇ ಆಗಲಿ, ಬೈತಿ ಸುರೇಶ್, ನಾನು ಮತ್ತು ಮಾದೇವಪ್ಪ ಎಲ್ಲರೂ ಕೂಡ ಎಷ್ಟು ಅನುದಾನಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಅನುದಾನವನ್ನು ಬೇರೆ ಕ್ಷೇತ್ರಗಳಿಗೆ ಕೂಡ ಕ್ಷೇತ್ರಗಳು ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ರಾಜಕೀಯ ಮಾಡಕ್ಕೆ ಹೋಗೋದಿಲ್ಲ, ರಾಜಕೀಯ ಮಾಡಬಾರದು. ಯಾಕೆಂದರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ, ಸಮಗ್ರ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಾಗಿ ಹುಟ್ಟಿದ್ರೂ ಕೂಡ ದಲಿತರ ನಾಯಕರಾಗಿರಲಿಲ್ಲ, ಅವರು ಎಲ್ಲರ ನಾಯಕರಾಗಿದ್ದರು. ಯಾರ್ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ, ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರ್ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಅವರೆಲ್ಲರ ನಾಯಕರಾಗಿದ್ದರು. ಅವರೆಲ್ಲರ ಬದುಕು ಹಸನಾಗಬೇಕು ಅಂತಕ್ಕಂಥದ್ದನ್ನು ಬಯಸಿದ್ರು. ಅಂಥ ಮಹಾನ್ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ನಮಗೆಲ್ಲ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ದೇಶದಲ್ಲಿ ಹುಟ್ಟಿರೋದೇ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದೇವೆ, ಲೋಕಾರ್ಪಣೆ ಮಾಡಿದ್ದೇವೆ. ಇದರಿಂದ ಅಂಬೇಡ್ಕರ್ ವಿಚಾರಗಳು ಎಲ್ರಿಗೂ ಗೊತ್ತಾಗಲಿ ಅಂತಕ್ಕಂಥ ಇದು ಒಂದು ಸಿಂಪಲ್ ಅಷ್ಟೇನೆ. ಈ ಪ್ರತಿಮೆಗಳನ್ನು ಮಾಡ್ತಕ್ಕಂಥದ್ದು ಸಿಂಪಲ್ ಅದನ್ನೇ. ಆದರೆ ಅಂಬೇಡ್ಕರ್ ವಿಚಾರಗಳಿದ್ದಾವಲ್ಲ, ಅಂಬೇಡ್ಕರ್ ವಿಚಾರಗಳು ಇವತ್ತಿಗೂ ಪ್ರಸ್ತುತ, ಮುಂದೆನೂ ಪ್ರಸ್ತುತ, ಇನ್ನೂ ಭಾಳ ವರ್ಷಗಳ ಕಾಲ ಪ್ರಸ್ತುತವಾಗಿರ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ, ಮತ್ತೆ ಮಾರಪ್ಪ ಮತ್ತು ಇತರ ಎಲ್ಲ ಸ್ನೇಹಿತರಿಗೆ
ದಲಿತ ಸಂಘಟನೆಗಳ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.